ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಸಾಮೂಹಿಕ ಭಾಗುದಾರಿಕೆಗೆ ಕರೆಯನ್ನು ನೀಡಿದ್ದಾರೆ. ಇಂಧನ ಬಳಕೆ ಕಡಿತ, ವರ್ಕ್ ಫ್ರಮ್ ಹೋಮ್ ಮತ್ತು 1 ವರ್ಷ ಚಿನ್ನ ಖರೀದಿ ತಪ್ಪಿಸುವಂತಹ ಮಿತವ್ಯಯ ಕ್ರಮಗಳನ್ನು ಪಾಲಿಸುವಂತೆ ಜನರಿಗೆ ಸಲಹೆಗಳನ್ನು ನೀಡಿದ್ದಾರೆ. ಅಷ್ಟಕ್ಕೂ ಯಾಕೆ ಈ ಸಲಹೆಗಳನ್ನು ನೀಡಿದ್ದಾರೆ ಹಾಗೂ ಯಾಕೆ ನೀಡಬೇಕಾಗಿತ್ತು ಹಾಗೂ ಇದರಿಂದ ಆಗುವ ಲಾಭ ನಷ್ಟಗಳನ್ನು ಸಂಪೂರ್ಣ ಒಂದೇ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ತಿಳಿಯುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಹಾಗಿದ್ರೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಸ್ನೇಹಿತರೆ, ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಭೀತಿ ಉಂಟಾಗಿರುವ ನಡುವೆ ಎಚ್ಚರಿಕೆಯ ನುಡಿಗಳನ್ನು ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಸಂಘರ್ಷಗಳಿಂದ ಆಗುತ್ತಿರುವ ಬೆಲೆ ಏರಿಕೆಗಳನ್ನು ಎದುರಿಸಲು ಎಲ್ಲರೂ ಭಾಗುದಾರಿಕೆ ಅಗತ್ಯ ಬೇಕಾಗಿದೆ. ಮೂಲಕ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸನಿಹವಾಗಿದೆ ಎಂಬ ಪರೋಕ್ಷ ಸಂದೇಶವನ್ನು ನೀಡಿದ್ದಾರೆ. ಇದಲ್ಲದೆ ಬೆಲೆ ಏರಿಕೆಗೆ ಆಘಾತ ಎದುರಿಸಲು ಮಿತವ್ಯಯ ಮಂತ್ರ ಪಠಿಸುವ ಹಾಗೂ ಕೊರೋನಾ ಕಾಲದಂತೆ ಜನರು ಮನೆಯಿಂದ ಕೆಲಸ ಮಾಡುವ ವರ್ಕ್ ಫ್ರಮ್ ಹೋಮ್ ಪದ್ಧತಿಯನ್ನು ಪುನರ್ಜೀವನಗೊಳಿಸಬೇಕು ಅಂತ ತಿಳಿಸಿದ್ದಾರೆ. ಇಂಧನ ಬಳಕೆ ಕಡಿತಗೊಳಿಸಬೇಕು, ದೇಶದ ವಿದೇಶದ ವಿನಿಮಯ ಉಳಿತಾಯ ಆಗುವಂತೆ ಮತ್ತು 1 ವರ್ಷ ಮದುವೆ ಸಮಾರಂಭಗಳಿಗೆ ಚಿನ್ನ ಖರೀದಿಸಲು ಸಾಧ್ಯವಾದಷ್ಟು ತಪ್ಪಿಸಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ. ಜಾಗತಿಕ ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ ಸುಮಾರು $70 ಸುಮಾರು $126 ಏರಿದ್ದು, ಮೇ 15ರೊಳಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸನಿಹವಾಗಲಿದೆ. ಇದರ ನಡುವೆ ಮೋದಿಯವರ ಹೇಳಿಕೆ ಹೆಚ್ಚು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ವೈರಲ್ ಆಗ್ತಾ ಇದೆ. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿಯ ಅಭಿವೃದ್ಧಿ ಯೋಜನೆಗಳು ವರ್ಚುವಲ್ ಮೂಲಕ ಚಾಲನೆ ನೀಡಿದ ಅವರು, ಆಮದಾಗುವ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಜಾಗರೂಕವಾಗಿ ಬಳಸಬೇಕು. ಈ ರೀತಿ ನಡೆ ವಿದೇಶ ವಿನಿಮಯ ಉಳಿಸುವುದು ಮಾತ್ರವಲ್ಲದೆ ಯುದ್ಧದ ಅಡ್ಡ ಪರಿಣಾಮಗಳನ್ನು ತಗ್ಗಿಸಲು ನೆರವಾಗುತ್ತದೆ ಅಂತ ಹೇಳಿದರು. ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಗೆ ಕಡಿಮೆ ಮಾಡಬೇಕು. ಇದಕ್ಕಾಗಿ ಎಲ್ಲಿ ಲಭ್ಯವಿದೆಯೋ ಅಲ್ಲಿ ಮೆಟ್ರೋ ಮತ್ತು ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು. ಖಾಸಗಿ ವಾಹನ ಬಳಸುವಾಗ ಕಾರ್ ಪೂಲಿಂಗ್ ಮಾಡಬೇಕು ಹಾಗೂ ಸರಕು ಸಾಗಾಟಕ್ಕೆ ರೈಲು ಸಾರಿಗೆ ಆದ್ಯತೆ ಬಳಸಬೇಕು ಅಂತ ತಿಳಿಸಿದರು. ಸಾಧ್ಯವಾದಲ್ಲಿ ಎಲೆಕ್ಟ್ರಿಕಲ್ ವಾಹನಗಳ ಬಳಕೆ ಹೆಚ್ಚಾಗಬೇಕು. ಈ ರೀತಿ ಕೋವಿಡ್ ಕಾಲದ ಉಳಿತಾಯ ಮತ್ತು ದಕ್ಷತಾ ಕ್ರಮವನ್ನು ರಾಷ್ಟ್ರೀಯ ಹಿತದೃಷ್ಟಿಯಿಂದ ಅಳವಡಿಸಬೇಕು ಅಂತ ತಿಳಿಸಿದರು. ಇದಲ್ಲದೆ ಕೋವಿಡ್ ಕಾಲದಂತೆ ವರ್ಕ್ ಫ್ರಮ್ ಹೋಮ್ ಈ ಒಂದು ಪ್ಲಾನಿಂಗನ್ನು ಮತ್ತೆ ನೀವು ತರಬೇಕು, ಅಳವಡಿಸಬೇಕು ಹಾಗೂ ಆನ್ಲೈನ್ ಸಮ್ಮೇಳನ, ವರ್ಚುವಲ್ ಮೀಟಿಂಗ್ಗಳನ್ನು ಮಾಡಬೇಕು ಅಂತ ಕೂಡ ಹೇಳಿದರು. ವಿದೇಶಿ ವಿನಿಮಯಗಳ ಮೀಸಲು ಉಳಿತಾಲ ಹಾಗೂ ವಿದೇಶ ವಿನಿಮಯಗಳ ಮೀಸಲು ಉಳಿಸಲು ಸಾರ್ವಜನಿಕ ಹಾಗೂ ನಾಗರಿಕರು ಸಹಕರಿಸುವಂತೆ ಕೋರಿದ ಮೋದಿ ಅವರು, ಅನಗತ್ಯ ವಿದೇಶ ಪ್ರಯಾಣ ಮಾಡಬಾರ್ದು, ವಿದೇಶಿ ರಜೆ ಮತ್ತು ವಿದೇಶ ಮದುವೆಗಳಿಗೆ ಸಾಧ್ಯವಾದಷ್ಟು ತಪ್ಪಿಸಬೇಕು, ದೇಶೀಯ ಪ್ರವಾಸ, ದೇಶದೊಳಗೆ ಉತ್ಸವ ಆಚರಣೆ ನಡೆಸುವುದಕ್ಕೆ ಆದ್ಯತೆಗಳನ್ನು ನೀಡಬೇಕು ಅಂತ ಕೂಡ ಹೇಳಿದರು. 1 ವರ್ಷದವರೆಗೆ ಅನಗತ್ಯ ಚಿನ್ನವನ್ನು ಖರೀದಿಸಬಾರ್ದು ಅಂತ ಕೂಡ ಈ ಒಂದು ಎಲ್ಲ ಮಾಹಿತಿಗಳನ್ನು ನೀಡಿದರು. ಇನ್ನು ರೈತರಿಗೂ ಕೂಡ ರಸಗೊಬ್ಬರ ಪೂರೈಕೆಗೂ ಏಟು ಬಿದ್ದಿರುವುದರಿಂದ ರಾಸಾಯನಿಕ ಗೊಬ್ಬರ ಬಳಕೆಯನ್ನು 50% ಕಡಿಮೆ ಮಾಡಬೇಕು. ಸಹಜ ನ್ಯಾಚುರಲ್ ಫಾರ್ಮಿಂಗ್ ಕಡೆಗೆ ಗಮನ ಕೊಡಬೇಕು. ನಮ್ಮ ತಳಿಗಳನ್ನು ಬೆಳೆಸಬೇಕು. ಈ ಮೂಲಕ ಮಣ್ಣಿನ ಆರೋಗ್ಯ ರಕ್ಷಿಸಬೇಕು ಅಂತ ಹೇಳಿದರು. ಹಾಗೂ ಕುಟುಂಬಗಳಿಗೂ ಎಣ್ಣೆ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ ಮೋದಿಯವರು ಇಂದು ರಾಷ್ಟ್ರೀಯ ಆರ್ಥಿಕತೆ, ವೈಯಕ್ತಿಕ ಆರೋಗ್ಯದ ಬಗ್ಗೆ ಒಳ್ಳೆಯ ಸಂದೇಶಗಳನ್ನು ಕೂಡ ನೀಡಿದರು. ಹಾಗಿದ್ದರೆ ಒಂದು ಪ್ರಶ್ನೆ ನಿಮ್ಮೆಲ್ಲರಿಗೂ ಬಂದೇ ಬರುತ್ತೆ. ಈ ಎಲ್ಲ ನಿಯಮಗಳನ್ನು ಪಾಲಿಸಿದ್ರೆ ಯಾವ ನಮಗೆ ಲಾಭಗಳು ಆಗ್ತವೆ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತೇನೆ. ಸ್ನೇಹಿತರೆ, ಮೊದಲಿಗೆ ವರ್ಕ್ ಫ್ರಮ್ ಹೋಮಿಂದ ಇದರ ಹಿಂದೆ ಇರುವ ಉದ್ದೇಶ, ಒಬ್ಬ ವ್ಯಕ್ತಿ ಪ್ರತಿದಿನ ಬೈಕ್ ಮತ್ತು ಕಾರಿನಲ್ಲಿ ಕೆಲಸಕ್ಕೆ ಹೋದರೆ ಪೆಟ್ರೋಲ್ ಬಳಕೆ ಮತ್ತು ಟ್ರಾಫಿಕ್ ಮತ್ತು ಮಾಲಿನ್ಯ ಹಾಗೂ ಸಮಯದ ನಷ್ಟ ಇಲ್ಲಾಗುತ್ತೆ. ಆದರೆ ಮನೆಯಲ್ಲಿ ಕೆಲಸ ಮಾಡಿದ್ರೆ ಇಂಧನ ಉಳಿತಾಯ ಹಾಗೂ ರಸ್ತೆ ಒತ್ತಡ ಕಡಿಮೆ ಆಗುತ್ತೆ ಹಾಗೂ ಕಚೇರಿಯಲ್ಲಿ ವಿದ್ಯುತ್ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಇನ್ನು ಸರ್ಕಾರ ಯಾಕೆ ಇದನ್ನು ಹೇಳ್ಬೋದು ಅಂತಂದರೆ, ಯಾಕಂದರೆ ಭಾರತದ ಪ್ರತಿದಿನ ಲಕ್ಷಾಂತರ ಬ್ಯಾರಲ್ ತೈಲಗಳು ಬೇಕಾಗುತ್ತೆ. ಸ್ವಲ್ಪ ಬಳಕೆ ಕಡಿಮೆ ಆದರೂ ಕೂಡ 1000 ಕೋಟಿ ಉಳಿತಾಯ ಆಗ್ಬೋದು ಅನ್ನೋ ಉದ್ದೇಶ ಕೂಡ ಒಂದು.
ಇಲ್ಲಿ ಇಂಧನ ಉಳಿತಾಯ, ಕುಟುಂಬದ ಜೊತೆಗೆ ಸಮಯ, ಮಾಲಿನ್ಯ ಕಡಿಮೆ ಹಾಗೂ ಟ್ರಾಫಿಕ್ ಕೂಡ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಕೂಡ ಆಗಿರುತ್ತೆ. ಆದರೆ ಇದರಿಂದ ನಷ್ಟ ಕಚೇರಿ ಸುತ್ತಲಿರುವಂತಹ ಅಂಗಡಿಗಳಿಗೆ ನಷ್ಟ ಆಗ್ಬೋದು ಹಾಗೂ ಕೆಲವರಿಗೆ ಮನೆಯಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಹಾಗೂ ಮಾನಸಿಕ ಒತ್ತಡ ಕೂಡ ಹೆಚ್ಚಾಗುತ್ತೆ. ಇನ್ನು ಆನ್ಲೈನ್ ಮತ್ತು ಈ ಸಭೆಗಳನ್ನು ಝೂಮ್ ಮೀಟಿಂಗ್ ಅಂತ ಹೇಳ್ತೀವಲ್ಲ, ಈ ಸಭೆಗಳನ್ನು ಮಾಡೋದ್ರಿಂದ ಇದರ ಹಿಂದೆ ಇರುವಂತಹ ಲಾಭ, ಒಂದು ಸಭೆಗೆ ವಿಮಾನ ಪ್ರಯಾಣ, ಹೋಟೆಲ್ ವೆಚ್ಚ ಹಾಗೂ ವಾಹನ ವೆಚ್ಚ ಎಲ್ಲ ಕೂಡ ಆಗುತ್ತೆ. ಇಂದು ಝೂಮ್, ಗೂಗಲ್ ಮೀಟ್ ಇನ್ನೂ ಹಲವಾರು ಬಂದಿವೆ. ಸರ್ಕಾರದ ಉದ್ದೇಶ ಅನಗತ್ಯ ಪ್ರಯಾಣ ಕಡಿಮೆ ಮಾಡಿ ಅಂತ ಕೂಡ ಹೇಳುತ್ತೆ. ಇನ್ನು ಸಾರ್ವಜನಿಕ ಸಾರಿಗೆ ಬಳಕೆ, ಮೋದಿ ಯಾಕೆ ಬಸ್ ಮತ್ತು ಪೆಟ್ರೋಲ್ ಎಲ್ಲ ಈ ವಾಹನಗಳನ್ನು ನೀವು ಬಿಟ್ಟು ಬಸ್ನಲ್ಲಿ, ಮೆಟ್ರೋದಲ್ಲಿ ಮತ್ತು ರೈಲ್ನಲ್ಲಿ ಹೋಗಿ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಒಂದು ಕಾರಿನಲ್ಲಿ ಒಬ್ಬ ಅಥವಾ ಇಬ್ಬರು ಮಾತ್ರ ಹೋಗ್ಬೋದು, ಆದರೆ ಒಂದು ಬಸ್ನಲ್ಲಿ ಸರಿಸುಮಾರು 50ರಿಂದ 60 ಜನ ಹೋಗ್ಬೋದು ಹಾಗೂ ಒಂದು ರೈಲಿನಲ್ಲಿ ಸಾವಿರಾರು ಜನ ಪ್ರಯಾಣ ಮಾಡ್ಬೋದು ಅಂತ ಕೂಡ ಇಲ್ಲಿ ಮೂಲ ತಿಳಿಸಿದ್ದಾರೆ. ಇದರಿಂದ ಕಡಿಮೆ ಇಂಧನದಲ್ಲಿ ಹೆಚ್ಚು ಜನ ಪ್ರಯಾಣ ಮಾಡುವಂತಹ ಲಾಭಗಳು ಕೂಡ ಇವೆ ಹಾಗೂ ಪೆಟ್ರೋಲ್ ಉಳಿವು, ಮಾಲಿನ್ಯ ಕಡಿಮೆ ಹಾಗೂ ಟ್ರಾಫಿಕ್ ಕೂಡ ಕಡಿಮೆ ಆಗುತ್ತೆ. ಆದರೆ ನಷ್ಟ ಅಂತ ನೋಡೋದಾದರೆ ಗ್ರಾಮೀಣ ಪ್ರದೇಶದಲ್ಲಿ ಸೌಲಭ್ಯಗಳು ಕಡಿಮೆ ಇರ್ತವೆ ಹಾಗೂ ಜನಸಂದಣಿ ಕೂಡ ಸಮಸ್ಯೆ ಆಗ್ಬೋದು. ಇನ್ನು ವಿದೇಶ ಪ್ರವಾಸದ ಕಡಿತವನ್ನು ಮೋದಿಯವರು ತಿಳಿಸಿದ್ದಾರೆ. ಇದರ ಹಿಂದಿರುವಂತಹ ಆರ್ಥಿಕತೆ ಸತ್ಯ. ಡಾಲರ್ಗಳಷ್ಟು ಖರ್ಚು ಭಾರತಕ್ಕೆ ಹಾಗೂ ವಿದೇಶಕ್ಕೆ ಹೊರಟಾಗ ಡಾಲರಷ್ಟು ಖರ್ಚಾಗ್ಬೋದು ಹಾಗೂ ವಿದೇಶಿ ಕರೆನ್ಸಿ ಬಳಕೆ ಆಗುತ್ತೆ. ಹೆಚ್ಚು ಜನ ವಿದೇಶಕ್ಕೆ ಹೋದರೆ ಭಾರತದ ಡಾಲರ್ ಸಂಗ್ರಹ ಮೇಲೆ ಒತ್ತಡ ಆಗ್ಬೋದು ಅನ್ನೋ ಒಂದು ಉದ್ದೇಶ ಕೂಡ ಒಂದು. ಸರ್ಕಾರದ ಈ ಉದ್ದೇಶ ದೇಶದ ಹಣ ದೇಶದಲ್ಲೇ ಉಳಿಬೇಕು ಅನ್ನೋ ಒಂದು ಉದ್ದೇಶ ಕೂಡ ಆಗಿರುತ್ತೆ. ಇನ್ನು ಚಿನ್ನ ಖರೀದಿ ಕಡಿಮೆ ಮಾಡಿ ಅಂತ ಹೇಳಿದ್ದು ಇದು ಬಹು ದೊಡ್ಡ ವಿಷಯವಾಗಿದೆ. ಭಾರತ ವಿಶ್ವದ ಅತಿ ಹೆಚ್ಚು ಚಿನ್ನ ಖರೀದಿಸುವ ದೇಶ ಅಂತ ಹೆಸರು ಕೂಡ ಖ್ಯಾತಿ. ಆದರೆ ಚಿನ್ನ ಉತ್ಪಾದನೆ ಕಡಿಮೆ, ಬಹುತೇಕ ವಿದೇಶಗಳಿಂದ ಆಮದಾಗ್ತದೆ. ನಮ್ಮ ಚಿನ್ನಗಳು ಬರುವಂತಹದ್ದು ವಿದೇಶದಿಂದ. ಅಂದರೆ ಭಾರತದ ಡಾಲರ್ ಕೊಟ್ಟು ನಾವು ರೂಪಾಯಿಗಳನ್ನು ಕೊಟ್ಟು ಡಾಲರನ್ನು ಕೊಟ್ಟು ನಂತರ ಚಿನ್ನವನ್ನು ಖರೀದಿ ಮಾಡ್ತೇವೆ. ಸರ್ಕಾರದ ಚಿಂತನೆ ಚಿನ್ನದ ಹಣ ಹಾಕುವುದಕ್ಕಿಂತ ಉದ್ಯಮ, ಹೂಡಿಕೆ ಹಾಗೂ ಉತ್ಪಾದನೆ ಇವುಗಳ ಹಣ ಹೂಡಲಿ ಅಂತ ಈ ಎಲ್ಲ ನಿಯಮಗಳನ್ನು ಹೇಳಿದ್ದಾರೆ. ಇನ್ನು ಇದರಿಂದ ಆಗುವಂತಹ ಲಾಭ ಡಾಲರ್ಗಳ ಉಳಿವು ಆಗ್ಬೋದು ಹಾಗೂ ದೇಶದ ಆರ್ಥಿಕತೆ ಚಲನೆ ಹೆಚ್ಚಾಗುತ್ತೆ. ಇನ್ನು ನಷ್ಟ ಜ್ಯುವೆಲರಿ ಉದ್ಯಮಕ್ಕೆ ಹೊಡೆತ ಬೀಳ್ಬೋದು, ಆದರೆ ಬೆಂಬಲವನ್ನು ಸೂಚಿಸಬೇಕು. ಮದುವೆ ಸಂಸ್ಕೃತಿ ಬದಲಾವಣೆಗಳು ಕೆಲವೊಂದು ಕಷ್ಟ ಕೂಡ ಆಗ್ಬೋದು. ಇನ್ನು ಗೊಬ್ಬರ ಬಳಕೆ 50ರಷ್ಟು ಕಡಿಮೆ, ಬೇರೆ ದೇಶದ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ. ಇದು ಯಾಕೆ ದೊಡ್ಡ ವಿಷಯ ಅಂತ ಅಂದರೆ ದುಬಾರಿ ಹಾಗೂ ಮಣ್ಣಿನ ಶಕ್ತಿ ಕಡಿಮೆ ಮಾಡಬಹುದು ಹಾಗೂ ಸರ್ಕಾರಕ್ಕೆ ಸಬ್ಸಿಡಿ ಹೊರೆ ಆಗ್ಬೋದು. ಸಾವಯವ ಕೃಷಿಯ ಉದ್ದೇಶ ಆರೋಗ್ಯಕರ ಆಹಾರ, ಮಣ್ಣಿನ ರಕ್ಷಣೆ ಹಾಗೂ ರಾಸಾಯನಿಕ ಅವಲಂಬನೆ ಕೂಡ ಇಲ್ಲಿ ಮಾಡ್ಬೋದು. ಆದರೆ ಸವಾಲು ಆರಂಭದಲ್ಲಿ ಉತ್ಪಾದನೆ ಕಡಿಮೆ ಆಗಬಹುದು, ರೈತರಿಗೆ ಹಾಗೂ ತರಬೇತಿ ಹೆಚ್ಚು ಬೇಕಾಗುತ್ತೆ. ಇನ್ನು ಡೀಸೆಲ್ ಪಂಪ್ ಬಿಟ್ಟು ಸೌರಶಕ್ತಿಯನ್ನು ಬಳಸಿ ಅಂತ ಹೇಳಿದ್ದಾರೆ. ಇದರ ಹಿಂದೆ ಇರುವಂತಹ ಭವಿಷ್ಯ ಡೀಸೆಲ್ ದುಬಾರಿಯಾಗಿದೆ ಹಾಗೂ ಆಮದು ಅವಲಂಬನೆ. ಸೌರಶಕ್ತಿ ಉಚಿತ ಸೂರ್ಯನ ಶಕ್ತಿ ಹಾಗೂ ದೀರ್ಘಕಾಲದ ಲಾಭ ಕೂಡ ಪಡಿಬೋದು. ಸರ್ಕಾರದ ಕನಸು ಗ್ರಾಮೀಣ ಭಾರತವು ಸ್ವಾವಲಂಬಿಯಾಗಬೇಕು ಅಂತ ಕೂಡ ಹೇಳ್ತಾರೆ. ಇನ್ನು ಕೋವಿಡ್ ಕಾಲದ ಮಿತವ್ಯಯ. ಕೋವಿಡ್ ಸಮಯದಲ್ಲಿ ಜನರು ಕಡಿಮೆ ಖರ್ಚು, ಅಗತ್ಯಕ್ಕೆ ಮಾತ್ರ ಹಣ ಉಳಿತಾಯ ಮಾಡ್ತಾಯಿದ್ರು. ಇದರಿಂದ ಕುಟುಂಬ ಸಂಕಷ್ಟಗಳು ತಡೆಯಲು ಸಾಧ್ಯವಾಯಿತು. ಸರ್ಕಾರದ ನಿಜವಾದ ಭಯ ಏನು ಇರಬಹುದು? ಬಹುಶಃ ಸರ್ಕಾರಕ್ಕೆ ಜಾಗತಿಕ ಆರ್ಥಿಕ ಕುಸಿತ, ತೈಲ ಬೆಲೆ ಏರಿಕೆ ಹಾಗೂ ಆಹಾರ ಸಂಕಷ್ಟಗಳು ಹಾಗೂ ಡಾಲರ್ ಒತ್ತಡ ಇವುಗಳ ಬಗ್ಗೆ ಮುಂಚಿತ ಆತಂಕಗಳು ಕೂಡ ಇರ್ಬೋದು. ಆದ್ದರಿಂದ ಈಗಲೇ ಜನರು ಸಿದ್ಧರಾಗಿರಿ ಅಂತ ಸಂದೇಶ ಕೂಡ ನೀಡಿದ್ದಾರೆ. ಸ್ನೇಹಿತರೆ, ಒಟ್ಟಿನಲ್ಲಿ ಒಂದು ದೇಶ ಬಲವಾಗಿರುವುದು ಜನರ ಮಿತವ್ಯಯದಿಂದ, ಉಳಿತಾಯದಿಂದ, ಶ್ರಮದಿಂದ ಹಾಗೂ ಸ್ವಾವಲಂಬನೆಯಿಂದ. ಪ್ರಧಾನಮಂತ್ರಿಯ ಈ ಅಷ್ಟ ಸಂದೇಶಗಳು ಭವಿಷ್ಯದ ಸಂಕಷ್ಟಗಳನ್ನು ಎದುರಿಸಲು ಭಾರತ ಈಗಿನಿಂದಲೇ ಸಿದ್ಧರಾಗಿರಬೇಕು ಎನ್ನೋ ಉದ್ದೇಶ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಕೆಲವರಿಗೆ ಇದು ಸಾಮಾನ್ಯ ಸಲಹೆಗಳಂತೆ ಕಾಣಬಹುದು, ಆದರೆ ಇದರ ಹಿಂದೆ ಇರುವಂತಹ ಆರ್ಥಿಕ ತಂತ್ರ, ಇಂಧನ ಭದ್ರತೆ ಹಾಗೂ ಡಾಲರ್ಗಳು ಹಾಗೂ ನಮ್ಮ ರೂಪಾಯಿಗಳ ಉಳಿವು, ಪರಿಸರ ರಕ್ಷಣೆ ಹಾಗೂ ಕೃಷಿ ಸುಧಾರಣೆ ಎಂಬ ದೊಡ್ಡ ಉದ್ದೇಶಗಳು ಕೂಡ ಅಡಗಿವೆ. ಟೀಕೆಗಳು ಖಂಡಿತವಾಗಲೂ ಇದಕ್ಕೆ ಬರ್ತವೆ, ಆದರೆ ಟೀಕೆಗಳು ಮಾಡುವುದಕ್ಕಿಂತ ಮುಂಚೆ ಈ
ಲಾಭ ನಷ್ಟಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಾಗ ಟೀಕೆಗಳ ಅಗತ್ಯ ಅಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಈ ಒಂದು ಮಾಹಿತಿಗೆ ನಾನು ತೆರೆಯನ್ನು ಎಳಿತೇನೆ. ನಾನು ಸಾಧ್ಯವಾದಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀಡಿದ್ದೀನಿ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.